ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಿಚಿ ವ್ಲಾಗ್ಸ್ಗೆ. ನಾನಿವತ್ತು ಸಂಜೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ. ಮನ್ಯಾಗ ಕುಂತು ಬೇಸರ ಆಗತ್ತದಂತ ನಾವು ಎಲ್ಲರೂ ರೆಡಿಯಾಗಿ ಪಾರ್ಕಿಗೆ ಬಂದಿದ್ವಿ. ಪಾರ್ಕಿಗೆ ಭಾಳ ದಿನ ಆಗಿತ್ತು ಬಂದಿರಲಿಲ್ಲ. ರಿಚಿಗೆ ಇಲ್ಲಿ ಬಂದಿದ್ದಕ್ಕೆ ಭಾಳ ಖುಷಿಯಾಗಿತ್ತು. ನಮ್ಮ ಕೈಗೆ ಸಿಗಲ್ಲಾಗ್ಯದ ಅಷ್ಟು ಓಡಾಡಕತ್ ಬಿಟ್ಟಿದ್ದಾರೆ. ಮಾಡು ಲಿಫ್ಟ್ ಮಾಡು. ಎತ್ತು ಓಕೆ ಓಕೆ ಓಕೆ. ಅಲ್ಲೆಲ್ಲರೂ ಎಕ್ಸಸೈಸ್ ಮಾಡೋದನ್ನ ನೋಡಿ ನಾನು ಮಾಡ್ತೀನಿ ಅಂತ ಬಂದು ಕೂತ. ಹೀರೋಗೆ ಮಾಡೋಕ್ಕೆ ಬರೋಕತ್ತಿಲ್ಲ, ಬರೀ ಅದ್ರ ಮ್ಯಾಗ ಕೂತು ಪೋಸ್ ಕೊಡಕತ್ತಿದ್ದಾರೆ ಇಲ್ಲಿ. ನಾವಿಲ್ಲಿ ಸ್ವಲ್ಪ ಹೊತ್ತಿನಿಗೆ ಆಟ ಆಡಿಸ್ಕೊಂಡು ಕತ್ಲಲ್ಲಕ್ಕೆ ಬಂದಿತ್ತು. ಮನೆಗೆ ಹೊಂಟಿದ್ವಿ. ಹೋಗೋ ದಾರ್ಯಾಗ ನಮಗೆ ನರ್ಸರಿ ಕಾಣಿಸ್ತ್ರಿ. ಮನೆಗೊಂದು ತುಳಸಿ ಬೇಕಾಗಿತ್ತು ರೀ. ಮತ್ತು ಚಂದಾಗಿ ಏನಾದರೂ ಗಿಡಗಳಿದ್ರೆ ತೊಗೊಂಡು ಹೋಗೋಣ ಅಂತ ಮಾಡಿದ್ವಿ. ನೋಡೋಕ್ಕೇನೋ ಭಾಳ ಚಂದ ಗಿಡಗಳೇ ಇದ್ದು ರೀ. ಬಟ್ ಅವ ರೇಟೇ ಭಾಳ ಹೇಳಕತ್ತಿದ್ದಾರೆ. ಸ್ವಲ್ಪನೂ ಕಡಿಮೆ ಮಾಡೋಕ್ಕೆ ರೆಡಿ ಇರಲಿಲ್ಲ. ಇಲ್ಲಿ ನೋಡ್ರಿ ಪಾಟ್ ಅದು ಎಷ್ಟು ಚಂದ ಕ್ಯೂಟ್ ಆಗದವ ರೀ. ಇವಕ್ಕೂ ರೇಟ್ ಅಂದ್ರೂ ಕೇಳೇಬೇಡ್ಬಿಡ್ರಿ. ಭಾಳ ಚಂದ ಇದ್ದು ರೀ. ಎಲ್ಲ ಥರದ್ದು ಇದ್ದು. ಸೊ ನಾನಿಲ್ಲಿ ಫೈನಲಿ ಇದೊಂದು ತುಳಸಿ ಮತ್ತು ಇದೊಂದು ಸ್ನೇಕ್ ಪ್ಲ್ಯಾಂಟನ್ನು ತೊಗೊಂಡ್ವಿ. ಚಂದ ಅನ್ನಿಸ್ತು. ಇದೊಂದು ಇರಲಿ ಅಂತ ಇವೆರಡನ್ನು ತೊಗೊಂಡು ಬಂದ್ವಿ. ಸೊ ಇದು ನೆಕ್ಸ್ಟ್ ಡೇದು ಕಂಟಿನ್ಯೂಷನ್ ಆಗೋದ್ರಿ. ಇವತ್ತು ಡಿನ್ನರ್ಗಂತ ಸ್ವಲ್ಪ ಸ್ಪೆಷಲ್ಲಾಗಿ ವೀಟ್ ತಂದೂರಿ, ಬಟರ್ ನಾನ್ ಮತ್ತು ಪಾಲಕ್ ಪನ್ನೀರ್. ಈ ಬಟರ್ ನಾನ್ ರೆಸಿಪಿನ ಒಂದು ಸರಿ ಟ್ರೈ ಮಾಡಿ ನೋಡಿರಿ. ಪಕ್ಕ ನೀವು 100% ಹೊರಗಿಂದ ಒಂದು ಸ್ವಲ್ಪನೂ ಇಷ್ಟಪಡಲ್ಲ. ಪದೇ ನೀವೇ ಮಾಡ್ಕೊಂಡು ತಿಂತೀರಿ ಮನ್ಯಾಗ. ಇದು ಅಷ್ಟು ಮಸ್ತ್ ಆಗುತ್ತೆ ರೀ. ಬರ್ರಿ ನೋಡ್ಕೊಂಬರೋಣ ರೆಸಿಪಿ ಯಾವ ಥರ ಮಾಡೋದಂತ. ನಾನಿಲ್ಲಿ ಇವತ್ತು ವೀಟ್ ತಂದೂರಿ ಮಾಡಕತ್ತೀನಲ್ರಿ, ಅದಕ್ಕೆ ಗೋಧಿ ಹಿಟ್ಟನ್ನ ಹಾಕೋಕತ್ತೀನಿ. ನೀವು ಬೇಕಿದ್ರೆ ಮೈದಾ ಹಿಟ್ಟದ ಹಾಕೋಬೋದು. ಗೋಧಿ ಹಿಟ್ಟೆಲ್ಲ ಹಾಕ್ಕೊಂಡು 1 ಸ್ಪೂನ್ ಅಷ್ಟೇ ನಾನಿಲ್ಲಿ ಮೈದಾ ಹಿಟ್ಟು ಮಿಕ್ಸ್ ಮಾಡ್ಕೊಕತ್ತೀನಿ. ಆಪ್ಷನಲ್, ನೀವು ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಅದ್ರ ಜೊತೆ ನಾನಿಲ್ಲಿ ಈ ಸ್ಪೂನಿಂದ 1.5 ಸ್ಪೂನ್ ಉಪ್ಪು ಹಾಕೀನಿ ರೀ. 1.5 ಸ್ಪೂನ್ ಸಕ್ಕರೆ ಹಾಕೀನಿ. 1 ಸ್ಪೂನ್ ಅಷ್ಟೇ ಬೇಕಿಂಗ್ ಸೋಡಾ ಹಾಕ್ಕೊಂಡು. ಸೊ ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಸೊ ಎಲ್ಲನೂ ಮಿಕ್ಸ್ ಮಾಡೋದಾದ್ಮ್ಯಾಗ ಇವಾಗ 1 ಕಪ್ ಗಟ್ಟಿ ಮೊಸರು ಹಾಕಬೇಕ್ರಿ. ಆಮೇಲೆ 2-3 ಸ್ಪೂನು ಎಣ್ಣೆ ಹಾಕಿ ನೀಟಾಗಿ ಮತ್ತೊಮ್ಮೆ ಕಲಿಸ್ಕೋಬೇಕ್ರಿ ಎಲ್ಲನೂ. ಸೊ ಇವಾಗ ನೆಕ್ಸ್ಟ್ ಹಾಲನ್ನ ಹಾಕ್ಕೊಂಡು ನೀಟಾಗಿ ನಾದ್ಕೋಬೇಕ್ರಿ. ಸ್ವಲ್ಪ ಹಾಕ್ಕೊಂಡೆ ನಾದ್ಕೋಬೇಕ್ರಿ ಹಿಟ್ಟನ್ನ. ಎಷ್ಟು ಜಾಸ್ತಿ ಹೊತ್ತು ಹಿಟ್ಟು ನಾದ್ಕೋತಾರಲ್ಲ ಅಷ್ಟೇ ಸಾಫ್ಟಾಗಿ ಬರ್ತಾವ್ರಿ ರೊಟ್ಟಿನೂ. ಇವಾಗ ನಾನು ಇಲ್ಲಿ ಹಿಟ್ಟನ್ನೆಲ್ಲ ನೀಟಾಗಿ ನಾದ್ಕೊಳ್ಳೋದಾಯ್ತು ರೀ. ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಸವರಿ ಒಂದು ಬಟ್ಟೆ ಮುಚ್ಚಿ ಇಡಬೇಕ್ರಿ. 1 ಅವರ್ ಅಥವಾ 2 ಅವರ್, ಎಷ್ಟೊತ್ತು ಜಾಸ್ತಿ ಇಡ್ತಿರಲ್ಲ ಅಷ್ಟು ಚಲೋ ಬರ್ತದೆ ಸಾಫ್ಟಾಗಿ. ಸೊ ಸ್ವಲ್ಪ ಜಾಸ್ತಿ ಹೊತ್ತು 1 ಅವರ್ ಆದರೂ ಮಿನಿಮಮ್ ಇಡಲೇಬೇಕು. ಸೊ ಹಿಟ್ಟನ್ನೆಲ್ಲ ನೆನೆಯೋಷ್ಟೊತ್ತಿಗೆ ನಾನು ಈ ಕಡೆ ಪಾಲಕ್ ಪನ್ನೀರನ್ನ ರೆಡಿ ಮಾಡ್ಕೊಳಕತ್ತೀನಿ ರೀ. ಫಸ್ಟ್ ಒಂದು ಬಗೋಣ್ಯಾಗ ಸ್ವಲ್ಪ ನೀರನ್ನ ಕಾಯಕ್ಕೆ ಬಿಡ್ಬೇಕ್ರಿ. ಸ್ವಲ್ಪ ಬಿಸಿ ಆದ್ರೆ ಸಾಕು. ನಾನು ಇಲ್ಲಿ ಒಂದು ಹಿಡಿನ ಪಾಲಕ್ ತೊಗೊಂಡಿನಿ ರೀ. ಸ್ವಲ್ಪ ನೀರಾಗ ಹಾಕಿ 1-2 ನಿಮಿಷ ಬಿಡಬೇಕ್ರಿ. ಆಮೇಲೆ ಒಂದು ಪ್ಲೇಟ್ ಮುಚ್ಚಿ ನಾನು ಇಲ್ಲಿ ಬಿಟ್ಟಿದ್ದೆ. ಈಗ ಇಲ್ಲಿ ಪಾಲಕ್ನೂ ಬೇಯ್ದಿತ್ತು. ಇವಾಗ ಸ್ವಲ್ಪ ತಣ್ಣಗಾಲಿ ಅಂತ ಒಂದು ಪ್ಲೇಟಿಗೆ ಇಟ್ಕೊಳಕತ್ತಿದ್ದಾರೆ. ಸೊ ಈಗ ಮಸಾಲ ರೆಡಿ ಮಾಡ್ಕೋಬೇಕಲ್ರಿ. ನಾನಿಲ್ಲಿ 2 ಉಳ್ಳಾಗಡ್ಡಿ 1 ಟೊಮೆಟೊನ ತೊಗೊಂಡಿದ್ದೀನಿ ರೀ. ಸೊ ಉಳ್ಳಾಗಡ್ಡಿ ಮತ್ತು ಟೊಮೆಟೊನ ಎಲ್ಲನೂ ಕಟ್ ಮಾಡಿಕೊಂಡು ಹುರ್ಕೋಬೇಕ್ರಿ. ಸೊ ನಾನಿಲ್ಲಿ ಎಲ್ಲನೂ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೆ ರೀ. ಹೆಂಗಿದ್ರು ಫ್ರೈ ಮಾಡಿಕೊಂಡು ಮಿಕ್ಸರ್ಗೆ ಹಾಕಬೇಕಂತ. ಇವಾಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಳ್ಳಾಗಡ್ಡಿನ ಫ್ರೈ ಮಾಡ್ಕೋಬೇಕು ರೀ. ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಸೊ ಇವಾಗ ಉಳ್ಳಾಗಡ್ಡಿನೂ ಫ್ರೈ ಆಯ್ತು ರೀ. ನೆಕ್ಸ್ಟ್ ಅದಕ್ಕೆ ಟೊಮೆಟೊನೂ ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕು. ಹಸಿ ವಾಸ ಹೋಗೋವರೆಗೂ ಫ್ರೈ ಮಾಡ್ಕೊರಿ. ಸೊ ಈಗ ಟೊಮೆಟೊನೂ ಫ್ರೈ ಆಯ್ತು ರೀ. ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಒಂದು 5-6 ಹಾಕಿ ನೀಟಾಗಿ ಫ್ರೈ ಮಾಡ್ಕೊರಿ ಎಲ್ಲನೂ.
ಸೊ ಇವಾಗ ಇಲ್ಲಿ ನೋಡಕತ್ತಿರಲ್ಲ ಎಲ್ಲನೂ ಫ್ರೈ ಆಯಿತು, ಕಲರೆಲ್ಲ ಚೇಂಜ್ ಆಯಿತು. ಸೊ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಇಷ್ಟೇ ಬಿಡ್ರಿ. ಇವಾಗ ನಾನು ಇಲ್ಲಿ ಆಲ್ಮೋಸ್ಟ್ 1 ಅವರ್ ಹಿಟ್ಟನ್ನ ನೆನೆಯಕ್ಕೆ ಬಿಟ್ಟಿದ್ದಾರೆ. ಇಲ್ಲಿ ನೆಂದಿತ್ತು, ಇನ್ನು ಸ್ವಲ್ಪ ಹಿಟ್ಟನ್ನ ಮಿದ್ಕೊಂಡು ಮತ್ತೊಮ್ಮೆ ಬಟ್ಟೆ ಮುಚ್ಚಿ ಇಡಬೇಕ್ರಿ. ಸೊ ಇವಾಗ ಪಲ್ಯಕ್ಕೆ ಮಸಾಲಾನ ರುಬ್ಕೊಂಬರಂಬರಿ. ಆವಾಗಲೇ ಬೇಯಿಸಿದ್ದು ಹುರ್ಕೊಂಡಿದ್ದು ಎಲ್ಲನೂ ತಣ್ಣಗಾಗಿತ್ತು. ಇವಾಗ ಒಂದು ಜಾರಿಗೆ ಹಾಕ್ಕೊಂಡು ಒಂದು 8 ರಿಂದ 9 ಗೋಡಂಬಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕ್ರಿ. ಫುಲ್ ಸಾಫ್ಟಾಗಿರಬೇಕು. ಇಲ್ಲಿ ನೋಡ್ತಿರಲ್ಲ ಈ ಥರ ಇರಬೇಕು ಥಿಕ್ನೆಸ್ಸು. ಸೊ ಇವಾಗ ಮಸಾಲಾನು ರೆಡಿ ಆಯ್ತು ರೀ. ಈಗ ಒಂದು ಕಡಾಯಿಗೆ 1 ರಿಂದ 3 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ್ಮೇಲೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಆಮೇಲೆ ಒಂದು ಅರ್ಧ ಸ್ಪೂನು ಅರಿಶಿನ, ನಾನಿಲ್ಲಿ 1.5 ಸ್ಪೂನ್ ಅಚ್ಚ ಖಾರದ ಪುಡಿ ಯೂಸ್ ಮಾಡ್ಕೊಕತ್ತೀನಿ. ಆಪ್ಷನಲ್, ನೀವು ಬೇಕಿದ್ರೆ ಯೂಸ್ ಮಾಡಿ, ಇಲ್ಲಾಂದ್ರೆ ಬಿಡಿ. ಆಮೇಲೆ ಆವಾಗಲೇ ನಾವು ರುಬ್ಬಿಟ್ಟಿದ್ವಲ್ಲ ಮಸಾಲಾನ ಇವಾಗ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ. 1-2 ನಿಮಿಷ ಕುದಿಯಕ್ಕೆ ಬಿಡಬೇಕು. ಈ ಥರ ಕುದಾದ್ಮೇಲೆ ಅದಕ್ಕೆ ನಾನು 1 ಸ್ಪೂನು ಗರಂ ಮಸಾಲ, 1 ಸ್ಪೂನು ಕೊರಿಯಾಂಡರ್ ಪೌಡ್ರ್ ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇವಾಗ ನೆಕ್ಸ್ಟು ಪನ್ನೀರ್ನ ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ ಪನ್ನೀರನ್ನ ಕಟ್ ಮಾಡಿ ಫ್ರೈ ಮಾಡ್ಕೊಂಡಿದ್ದೆ, ಅದರದ್ದೇನು ಶೂಟ್ ಮಾಡ್ಕೊಂಡಿಲ್ಲ. ಸೊ ಇವಾಗ ಫ್ರೈ ಮಾಡ್ಕೊಂಡಿದ್ನಲ್ಲ ಪನ್ನೀರ್ನ, ಅದನ್ನೇ ಎಲ್ಲ ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೆಂತಿನ ಹಾಕಿ. ಸೊ ಇಷ್ಟೇ ನೋಡಿರಿ, ರೆಸಿಪಿ ಭಾಳ ಸಿಂಪಲ್ ಅದ, ಈಸಿ ಅದ, ನೀವು ಟ್ರೈ ಮಾಡಿರಿ. ಸೊ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಎಮ್ಮಿಯಾಗಿ ಕಾಣಿಸಕತ್ತದ. ಟೇಸ್ಟ್ನು ಭಾಳ ಸೂಪರಾಗಿ ಆಗಿತ್ತು ರೀ. ಸೊ ಇವಾಗ ಪಲ್ಯ ಅಂದರೂ ರೆಡಿ ಆಯಿತು. ನೆಕ್ಸ್ಟ್ ಇಲ್ಲಿ ರೊಟ್ಟಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದ್ರು ಕೊತ್ತಂಬರಿ, ಒಂದು ಬಟ್ಲದಾಗ ನೀರು ತೊಗೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಎಳ್ಳು, ಆಮೇಲೆ ಸ್ವಲ್ಪ ಬಟರ್ ಇಲ್ಲ ಅಂದ್ರೆ ಗೀ ಯೂಸ್ ಮಾಡ್ಕೋಬೋದು. ಸೊ ಈಗ ರೊಟ್ಟಿ ಮಾಡೋಂಬರಿ. ನಾನಿಲ್ಲಿ ಇಷ್ಟು ಸೈಜಿಂದು ಹಿಟ್ಟು ತೊಗೊಂಡಿನಿ ರೀ. 2 ಸೈಡನ್ನು ಹಿಟ್ಟು ಹಚ್ಕೊಂಡು ನೀಟಾಗಿ ಲಟ್ಸ್ಕೋಬೇಕು. ಏನು ಇದಕ್ಕೇನು ರೌಂಡ್ ಶೇಪೇ ಬೇಕಂತ ಏನಿಲ್ಲ, ಯಾವ ಶೇಪ್ ಆದರೂ ಓಕೆ, ನಾನ್ ಆಗುತ್ತೆ. ಸೊ ನಾನಿಲ್ಲಿ ಹಿಟ್ಟೆಲ್ಲ ಲಟ್ಸ್ಕೊಳ್ಳೋದಾಯಿತು. ಈಗ ಡೆಕೋರೇಷನ್ ಮ್ಯಾಗ ಸ್ವಲ್ಪ ಕೊತ್ತಂಬರಿನ ಉದುರಿಸ್ಕೋಬೇಕು. ನಾನಿಲ್ಲಿ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ, ಕರಿ ಎಳ್ಳು ನನ್ನ ಸದ್ಯಕ್ಕೆ ಇರಲಿಲ್ಲ ಅಂತ ಎಮರ್ಜೆನ್ಸಿಯಾಗಿ ಇದನ್ನು ತೊಗೊಂಡಿದ್ದೀನಿ. ಬೇಕಿದ್ರೆ ನೀವು ಕರಿ ಎಳ್ಳು ಹಾಕ್ಕೋಬೋದು, ಬಿಳಿ ಎಳ್ಳು ಯೂಸ್ ಮಾಡ್ಕೋಬೋದು. ಎಲ್ಲನೂ ಹಾಕಿ ಒಂದು ಸ್ವಲ್ಪ ಇದನ್ನು ಪ್ರೆಸ್ ಮಾಡ್ಕೊರಿ. ಆಮೇಲೆ ಲಟ್ಟುಣಿಗೆಯಿಂದ ಸ್ವಲ್ಪ ಸ್ಲೋಗೆ ಸಾಫ್ಟಾಗಿ ಸ್ವಲ್ಪ ಈ ಥರ ಲಟ್ಸ್ಕೋರಿ. ಈಗ ಸ್ಲೋಲಿ ಈ ಥರ ತಗೋರಿ. ಸ್ವಲ್ಪ ಉದುರ್ತದ ಎಳ್ಳು ಮತ್ತು ಕೊತ್ತಂಬರಿ, ಏನು ಇಶ್ಯೂ ಇಲ್ಲ. ಆಮೇಲೆ ಸ್ವಲ್ಪ ಬ್ಯಾಕ್ ಸೈಡು ಈ ಥರ ನೀರು ಎಲ್ಲ ಕಡೆನೂ ಹಚ್ಕೋಬೇಕ್ರಿ. ಇವಾಗ ಹಚ್ಚೋದೆಲ್ಲ ಆದಮೇಲೆ ಇಲ್ಲಿ ನೋಡ್ರಿ ನಾನು ಯಾವ ಥರ ಹಾಕೋತೀನಿ ತವಾಕಂತ. ತವಾನ ಸರಿಯಾಗಿ ಬಿಸಿಯಾಗಿದ್ದು ಈಗ ಸ್ಲೋಲಿ ರೋಟಿನ ಈ ಥರ ಹಾಕ್ರಿ. ಈಗ ಮೀಡಿಯಮ್ ಫ್ಲೇಮಲ್ಲೇ ರೋಟಿನ ಬೇಯಿಸ್ಕೋಬೇಕ್ರಿ. ಇಲ್ಲಿ ನೋಡ್ರಿ ಈ ಥರ ಬಬಲ್ ಬರಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಬಬಲ್ ಬಂದಾಗ ಇಲ್ಲಿ ನೋಡ್ರಿ ನಾನು ತವಾನ ಯಾವ ಥರ ಉಲ್ಟಾ ಹಿಡ್ದಿನಂತ ಈ ಥರ ಹಿಡ್ಕೊಂಡು ನೀಟಾಗಿ ಸುಡಬೇಕ್ರಿ. 1 ರೌಂಡು ಎಲ್ಲ ಕಡೆನೂ ಸುಡಬೇಕು. ಇವಾಗ ಈ ರೊಟ್ಟಿನ ತೆಗೆದು ಒಂದು ಪ್ಲೇಟಿಗೆ ಹಾಕಿಬಿಟ್ಟು ಒಂದು ಬ್ರಷಿಂದ ಬಟರ್ ಅಥವಾ ಗೀ ಯಾವುದಾರ ಒಂದು ಹಾಕ್ಕೊಂಡು ನೀಟಾಗಿ ಅಪ್ಲೈ ಮಾಡ್ಕೋಬೇಕ್ರಿ. ಸೊ ನಾನು ಇಲ್ಲಿ ಅಪ್ಲೈ ಮಾಡಾಕತ್ತೀನಿ ರೀ, ನೀವು ನೋಡ್ತಿರ್ಬೋದು ಎಷ್ಟು ಚಂದ ಕಾಣಿಸಕತ್ತದ ಗ್ಲಾಸಿ ಥರ. ಈ ರೆಸಿಪಿನ ಒಂದು ಸರಿ ಟ್ರೈ ಮಾಡಿ ನೋಡಿರಿ, ಪಕ್ಕ ನೀವು ಹೋಟೆಲ್ ಒಳಗಿಂದ ರೆಸಿಪಿ ನಾನು ಇಷ್ಟನೇ ಪಡೋದಿಲ್ಲ, ಅಷ್ಟು ಚಂದ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚಂದ ಕಾಣಿಸಕತ್ತಾವ ಅಂತ. ಸಾಫ್ಟೂ ಅಷ್ಟೇ ಆಗಿತ್ತು. ನಮ್ಮ ಮನ್ಯಾಗ ಎಲ್ಲರೂ ಭಾಳ ಇಷ್ಟಪಟ್ಟು ತಿಂದ್ರಿ. ಸಿಂಪಲ್ ಅದ ರೆಸಿಪಿ, ವೀಟ್ ಬಟರ್ ನಾನ್ ತಂದೂರಿ. ಸೊ ನೀವು ಟ್ರೈ ಮಾಡಿರಿ, ಮಿಸ್ ಮಾಡಬೇಡ್ರಿ. ಟ್ರೈ ಮಾಡಿದ್ರೆ ನಿಮ್ದು ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಡ್ರಿ. ಸೊ ಇವತ್ತಿನ ಡಿನ್ನರ್ ಇದಾಗಿತ್ತು ನಮ್ಮದು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ ರೀ. ಇದಾಗಿತ್ತು ಈ ವ್ಲಾಗ್. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.